ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾವು ಪಾವಗಡ ಹೊರಟಿದ್ದೀವಿ, ನನ್ನ ಮನೆಯವರು. ಸೊ ಯಾಕಂದರೆ ಮುತ್ತೂಟ್ ಫೈನಾನ್ಸ್ ಹತ್ರ ಒಡವೆ ಇಟ್ಟಿದ್ವಿ, ಸ್ವಲ್ಪ ಅವಾಗ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೋಸ್ಕರ ಇಟ್ಟಿದ್ವಿ. ಈಗ ಒಂದು ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡು ಆ ರೀತಿ ಏನಾದರೂ ಕೊಡೋದೆಲ್ಲ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ ಕೊಡೋ ಅಂಥದ್ದು, ಜನರ ಹತ್ರ ಸಾಲ ಮಾಡಿರೋ ಅಂಥದ್ದು. ಅದನ್ನು ಸ್ವಲ್ಪವಾಗಿ ಎಲ್ರಿಗೂ ಸ್ವಲ್ಪ ಕೊಟ್ಟು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ ಇನ್ನೂ. ಸೊ ಆಯಿತು ಕೊಡ್ರಿ, ನಿಧಾನಕ್ಕೆ ಕೊಡ್ರಿ ನೀವೆಲ್ಲ ಇದು ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಪಾಪ ನಿಜವಾಗ್ಲೂ ಇಷ್ಟು ದಿನ ನಮ್ಮನ್ನು ಪೇಷನ್ಸಿಂದ ನಮಗೆ ಕೊಟ್ಟಿರೋವಂಥ ಅಮೌಂಟ್ನ ಸ್ವಲ್ಪ ಇಸ್ಕೊಂಡು ಆ ರೀತಿ ತೊಗೊತಾ ಇದ್ದಾರಲ್ಲ, ತುಂಬ ಖುಷಿ ಆಗುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ ನನಗೇನೆ. ಸೊ ಯಾರು ತಾನೇ ಈಗ ಕೊಟ್ಟಿರೋ ಅಮೌಂಟು ಬೇಗ ಕೊಡ್ರಿ ಅಂತ ಪ್ರೆಸರ್ ಕೊಡ್ತಾರೆ, ಅಂಥದ್ರಲ್ಲಿ ನಾವು ಕೊಟ್ಟಾಗಲೇ ಇಸ್ಕೊತವ್ರೆ. ಸೊ ತುಂಬ ಖುಷಿ ಆಗುತ್ತೆ. ಹಾಗೆ ನಮಗೆ ಬೇಕಾದಾಗ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಪೇಷನ್ಸಿಂದ ಆ ರೀತಿ ಹೇಳಿದ್ರೆ ಕೇಳ್ತಾವ್ರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಈ ರೀತಿ ಇದ್ದರೆ ಸಾಲ ಕೊಟ್ಟಿರೋರು ನಿಜವಾಗ್ಲೂ ಯಾರಿಗೂ ಸ್ವಲ್ಪ ಭಾರ ಅನಿಸಲ್ಲ. ಅದಕ್ಕೋಸ್ಕರ ಅವ್ರಿಗೂ ಸ್ವಲ್ಪ ಕೊಟ್ಟು ಸ್ವಲ್ಪ ಎತ್ತಿಟ್ಟಿರೋ ಅಮೌಂಟಲ್ಲಿ ಈಗ ಅದೊಂದು ಸ್ವಲ್ಪ ಒಡವೆ ಬೆಳೆಸ್ಕೊಬರೋಣ ಅಂತ. ಇನ್ನು ಅಲ್ಲಿ ಇಟ್ಟಿರೋದು ಇನ್ನೊಂದು ಸ್ವಲ್ಪ ಇದೆ, ಇನ್ನು ಒಂದೇ ಸಾರಿ ಬಿಡಿಸ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೂಡಿಟ್ಟಂಗೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳೋದು. ಆ ರೀತಿ ಜಾಸ್ತಿ ಏನಿಲ್ಲ ಹೇಳ್ರಿ, ಗೋಲ್ಡ್ ಆಮೇಲೆ ಜಾಸ್ತಿ ಇದೆಯೇನೋ ಅಂತ ಅಂದ್ಕೊಂಡಿರಾ ಇತ್ತು. ಸ್ವಲ್ಪ ಒಂದು ಜಾಸ್ತಿನೇ ಇತ್ತು, ಅದು ಎಲ್ಲ ಹೊರಟೋಯ್ತು. ಈಗ ನಮ್ಮ ಹತ್ರ ಇಲ್ಲ. ಈಗ ಸ್ವಲ್ಪ ಒಂದು ಚೈನು ಮತ್ತು ಒಂದು ಸೆಟ್ ಕಿವಿ ವಾಲೆ ಇದೆ ಅಷ್ಟೇ ನನ್ನ ಹತ್ರ. ಸೊ ಅದನ್ನ ಇಟ್ಟಿದ್ವಿ. ಸೊ ಕಷ್ಟ ಅಂತ ಅಂದಾಗ ಇನ್ನು ಜನರ ಹತ್ರ ಎಲ್ಲ ಸಾಲ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮದು ಸ್ವಂತ ಒಡವೆ ಇಟ್ಟರೆ ಸ್ವಲ್ಪ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಆರಾಮಾಗಿ ನೆಮ್ಮದಿಯಾಗಿ ಬಿಡಿಸ್ಕೋಬೋದು. ಇಂಟ್ರೆಸ್ಟ್ ಒಂದು ಕಟ್ತಾ ಹೋದರೆ ನೆಮ್ಮದಿಯಾಗಿ ಬಿಡಿಸ್ಕೋಬೋದು. ಅದಕ್ಕೋಸ್ಕರ ಈಗ ಹೋಗಿ ತೋರಿಸ್ತೀನಿ ನಿಮಗೂ. ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ. ಸೊ ಅಲ್ಲಿ ಹೊರಗಡೆ ಬಂದಾಗ ಬೇಕಾದರೆ ಅದು ಒಡವೆ ತೋರಿಸ್ತೀನಿ ನಿಮಗೆ, ಯಾವುದು ಬಿಡಿಸಿದ್ವಿ ಅಂತ ಹೇಳ್ಬಿಟ್ಟು. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ, ಇವತ್ತು ನಮ್ಮ ಪಾವಗಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರೂ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಮನೆಯಿಂದ ಹೊರಟ್ವಿ ನೋಡಿ, ನಾನು ನಮ್ಮ ಮನೆಯವ್ರು ಪಾವಗಡ ಹೋಗೋಣ ಅಂತಂದು ಹೇಳ್ಬಿಟ್ಟು. ಹಾಗೆ ಇವಳು ಲಾಸ್ಟೇ ಇದ್ಲು, ಮೊಬೈಲ್ ನೋಡ್ತಾ ಕೂತಿದ್ಲು. ನಾವು ಹಿಂಗೆ ಹೋಗ್ತೀವಿ ಅಂದರೆ ಅವ್ರ ಮಾವನ ಹತ್ರ 10 ರೂಪಾಯಿ ಕೇಳೋದು. ನಾನು ಅಂಗಡಿಲಿ ಏನಾದರೂ ತೊಗೊಂಡು ತಿನ್ಬೇಕು, 10 ರೂಪಾಯಿ ಕೊಡು ಅಂತ ಇಸ್ಕೊಂಡ್ಲು. ಮತ್ತು ಬರಬೇಕಾದ್ರೆ ಹಣ್ಣು ತೊಗೊಂಡು ಬರಬೇಕು ಅಂತಂದು ಹೇಳೋದು. ಆಯಿತು ಅಂತಂದು ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಮತ್ತು ನಮ್ಮ ಪಾರನಲ್ಲಿ ಕಟ್ಟಾಕಿ ಬಂದೀನಿ. ಅಳ್ತಾ ಇದ್ಲು ಪಾರು ನೋಡಿಬಿಟ್ಟು. ಸೊ ಎಲ್ಲಾದರೂ ಹೀಗೆ ಹೋಗ್ತೀವಿ ಅಂದರೆ ಅವಳಿರಲ್ಲ, ಆಗಲೇ ಗೊತ್ತಾಗ್ಬಿಡುತ್ತೆ ಎಲ್ಗೋ ಹೋಗ್ತಾಳೆ, ಡ್ರೆಸ್ ಹಾಕಿದ್ದಾಳೆ, ಸೊ ಎಲ್ಗೋ ರೆಡಿ ಆಗ್ತಾಳೆ. ನಾನು ಬ್ಯಾಗ್ ಹಾಕ್ಕೊಂಡು ಹೊರಟ್ರೆ ಪಕ್ಕ ಗೊತ್ತಾಗುತ್ತೆ ಅವಳಿಗೆ. ಹಂಗಾಗಿ ಪಾಪ ಅನಿಸುತ್ತೆ. ಮತ್ತೆ ಹೋದಾಗ ನೋಡಬೇಕು, ಏನಾದರೂ ಹೊಟ್ಟೆಯಲ್ಲಿರೋ ಬಾಧೆ ಎಲ್ಲ ಹೇಳ್ತಾಳೆ ನನಗೆ. ಅಷ್ಟು ಮಾತೊಂದು ಬಂದಿದ್ರೆ ನಿಜ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟಿರೋಳು ನನ್ನ ಜೊತೆ ಪಾರು. ಮಾತಿಲ್ಲದೆ ನಾನು ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಕ್ಳು ಯಾವ ರೀತಿ ಬಿಹೇವಿಯರ್ ಮಾಡ್ತಾರೋ ಆ ರೀತಿ ಮಾಡ್ತಾಳೆ ಅವಳು. ಹಾಗೆ ಇಲ್ಲಿ ಬರ್ತಾ ಈ ಶೈಲಾಪುರದ ಹತ್ರ ನೋಡಿ, ಇದು ರೋಡ್ ಎಲ್ಲ ಫುಲ್ ಎಲ್ಲ ಹೊರಟೋಗಿತ್ತು. ಅದರಲ್ಲಿ ಈಗ ಎಲ್ಲ ತೆಗೆದುಬಿಟ್ಟು ಹೊಸ ರೋಡ್ ಹಾಕೋಕ್ಕೆ ಅಂತ ಈ ರೀತಿ ಕೆಲಸಗಳೆಲ್ಲ ಶುರು ಮಾಡಿದರು. ಸೊ ಆಗಲೇ ಎಷ್ಟು ದಿನದಿಂದ ಮಾಡಿದ್ರೋ ಗೊತ್ತಿಲ್ಲ. ನಾವೀಗ ಬಂದ್ವಲ್ಲ, ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಆಗಲೇ ಎಲ್ಲ ಫುಲ್ ರೋಡೆಲ್ಲ ಅಗದ್ಬಿಟ್ಟು ಅದನ್ನು ಟಿಪ್ಪರ್ ಅವೇನೇನೋ ಇದಾವಲ್ಲ ಗಾಡಿಗಳು, ಅದರಲ್ಲೆಲ್ಲ ಕೆಲಸ ನಡೀತಾ ಇತ್ತು. ಹಾಗೆ ನೋಡ್ತಾ ಸ್ವಲ್ಪ ಹಂಗೆ ಕ್ಲಿಪ್ನ ಆ್ಯಡ್ ಮಾಡಿದೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮೂರಿಂದ ಬೆಳ್ಳಿ ಬಟ್ಲು ಮತ್ತು ಇದು ಕಾರ್ನಂಗನಟ್ಟಿ ಅದೆಲ್ಲ ಆದಮೇಲೆ ಶೈಲಾಪುರ ಬರುತ್ತೆ. ಕಾರ್ನಂಗನಟ್ಟಿ ಬೆಳ್ಳಿ ಬಟ್ಲು ಆದಮೇಲೆ ಶೈಲಾಪುರ ಬರುತ್ತೆ. ನಾನು ಉಲ್ಟಾ ಹೇಳ್ತೀನಿ, ಬೆಳ್ಳಿ ಬಟ್ಲು ಕಾರ್ನಂಗನಟ್ಟಿ ಅಂತ. ಸೊ ಫಸ್ಟ್ ನಮ್ಮೂರು, ಅದಾದಮೇಲೆ ಕಾರ್ನಂಗನಟ್ಟಿ, ಅದಾದಮೇಲೆ ಬೆಳ್ಳಿ ಬಟ್ಲು, ಅದಾದಮೇಲೆ ಶೈಲಾಪುರ. ಈಗ ಕೋಟಗುಡ್ಡ ಹೋಗ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ರೋಡೆಲ್ಲ ಈ ರೀತಿ ಅಗ್ದಿದ್ರು, ಮುಂದೆ ಅಗಿತಾರೇನೋ ಗೊತ್ತಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದರು. ಸೊ ಇಲ್ಲಿಂದ ಮತ್ತೆ ಹೊರಟ್ವಿ. ಇಲ್ಲಿ ಹೋಗ್ತಾ ಕೋಟಗುಡ್ಡ ಇನ್ನೇನು ಎಂಟ್ರೆನ್ಸ್ ಆಗ್ತೀವಿ ಅನ್ನೋ ಅಷ್ಟರಲ್ಲಿ ಸೊ ಇಲ್ಲಿ ಮೇಕೆಗಳೆಲ್ಲ ಹೊಡ್ಕೊಂಡು ಮೇಯ್ಸೋಕ್ಕೆ ಅಂತ ಬೆಟ್ಟಕ್ಕೆ ಹೋಗೋರು, ಹೊಲಗಳಿಗೆ ಹೋಗೋರು ಎಲ್ಲರೂ ಬರ್ತಾಯಿದ್ರು. ಭಾಳ ಚೆನ್ನಾಗಿರುತ್ತಲ್ಲ ಆ ರೀತಿ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇದ್ರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಹಳ್ಳಿ ವಾತಾವರಣ ಎಲ್ಲನೂ. ಸೊ ಇನ್ನೇನು ಫೈನಲಿ ಪಾವಗಡ ಎಂಟ್ರಿ ಆದ್ವಿ. ಇನ್ನು ಮಧ್ಯೆ ಏನು ಶೂಟ್ ಮಾಡಲಿಲ್ಲ. ಸೊ ಇಲ್ಲಿಂದ ಈಗ ಮುತ್ತೂಟ್ ಫೈನಾನ್ಸ್ ಹತ್ರ ಹೋಗಬೇಕು. ಫಸ್ಟ್ ಹೋಗ್ಬಿಟ್ಟು ಗೋಲ್ಡ್ ಅದು ಬಿಡಿಸ್ಬಿಟ್ಟು, ಸೊ ನಾವು ಇಟ್ಟಿರೋದು ಅದನ್ನು ಬಿಡಿಸ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳೇನಾದರೂ ಇದ್ದರೆ ನೋಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈಗ ಫಸ್ಟು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಸೊ ಅಲ್ಲಿ ಎಂಟ್ರೆನ್ಸ್ ಆದಮೇಲೆ ಇಲ್ಲಿ ನಾನು ತೋರಿಸ್ತಾ ಏನಲ್ಲ, ಈ ಕಡೆ ಗ್ಲಾಸಿಂದ ಅದೆಲ್ಲ ಕಾಣಿಸ್ತಾ ಇಲ್ಲ, ಅದು ಗೌರ್ನಮೆಂಟ್ ಹಾಸ್ಪಿಟ್ಲು ನಮ್ಮ ಪಾವಗಡದಲ್ಲಿರೋವಂಥದ್ದು. ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಈಗ ನೋಡಿ, ಅದು ತುಂಬ ಚೆನ್ನಾಗಿದೆಯಲ್ಲ. ಸೊ ಇಲ್ಲಿಂದ ಈಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಡೆಡ್ ಎಂಡ್ ಅಲ್ಲಿಗೆ ಹೋಗಬೇಕು ಮುತ್ತೂಟ್ ಫೈನಾನ್ಸ್ ಹತ್ರ. ಇಲ್ಲಿ ನಾವು ಹಳೆ ಅಂದರೆ ಹೊಸ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇರೋದು. ಸೊ ಕೆಳಗಡೆಯಿಂದ ಬಂದ್ವಿ ಈಗ. ಸೊ ಇಲ್ಲಿಗೆ ಬಂದ್ವಿ ನೋಡಿ, ಮುತ್ತೂಟ್ ಫೈನಾನ್ಸ್ ಹತ್ರ ಬಂದ್ವಿ. ಇನ್ನು ಒಳಗಡೆ ವೀಡಿಯೋ ಏನೂ ಮಾಡಿಲ್ಲ ನಾನು. ಸೊ ಅಲ್ಲಿ ಫೋನ್ಪೇ ಮಾಡೋಣ, ಆನ್ಲೈನ್ ಪೇಮೆಂಟ್ ಮಾಡೋಣ ಅಂತ ಬಂದರೆ ಆನ್ಲೈನ್ ಪೇಮೆಂಟ್ ಇಲ್ಲ ಅಂದರು. ಅದಕ್ಕೆ ಮತ್ತೆ SBI ATMಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದರೆ ಅಲ್ಲಿ ಕ್ಯಾಶ್ ಇರಲಿಲ್ಲ. ಸೊ ನಮ್ಮ ಮನೆಯವ್ರು ಇನ್ನೇನು ಬೈತಾರೆ ಅಂತ ಅಂದ್ಕೊಂಡೆ, ಅಷ್ಟರಲ್ಲೇ ಸದ್ಯಕ್ಕೆ ಬೈಲಿಲ್ಲ. ಮತ್ತು ಬೇರೆ ಯೂನಿಯನ್ ಬ್ಯಾಂಕು ಯಾವುದಿತ್ತು, ಸೊ ಅಲ್ಲಿ ATM ಅಲ್ಲಿಗೆ ಹೋದ್ವಿ. ಇಲ್ಲಿ ಹೋದ್ವಿ ಸ್ವೈಪ್ ಮಾಡೋಣ ಒಳಗಡೆ ಅಂತ, ಫುಲ್ಲು ಜನ. ಅದರಲ್ಲಿ ನೆಲ್ಲಿ ಕ್ಯೂ ನಿಂತ್ಕೊಂಡು ಎಲ್ಲ ಜಾಸ್ತಿ ಆಗುತ್ತೆ ಟೈಮು ಅಂತಂದು ಹೇಳ್ಬಿಟ್ಟು
ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ಮತ್ತೆ ಬಂದು ಯೂನಿಯನ್ ಬ್ಯಾಂಕಲ್ಲೇ ತೆಗೆದು ಟ್ಯಾಕ್ಸ್ ಹೋದ್ರೆ ಹೋಗಲಿ ಸ್ವಲ್ಪ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಎಮರ್ಜೆನ್ಸಿಗೆ ಹಂಗೆ ಬಂದುಬಿಟ್ಟು ATM-ಅಲ್ಲಿ ಇದು ಬ್ಯಾಂಕಲ್ಲಿತ್ತು ಅಮೌಂಟು, ATM-ಅಲ್ಲಿ ಬಿಡಿಸ್ಬಿಟ್ಟು ಕೊಟ್ಟು ಅದು ಒಡವೆ ಬಿಡಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರು ತುಂಬ ಸಲ ಆಗಲೇ ಕಾಲ್ ಮಾಡಿದ್ರು ಇನ್ಸ್ಟಾಗ್ರಾಮಿಂದ. ಸೊ ಅಕ್ಕ ನಿಮ್ಮನ್ನು ಮೀಟ್ ಆಗಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಬ್ಯಾಂಕ್ ಹತ್ರ ಇದೀವಿ ಬನ್ನಿ ಅಂತಂದರೆ, ಯಪ್ಪ ಹುಡುಗಿ ಏನು ಇಷ್ಟಪಟ್ಟರು ಅಂದರೆ ನಿಜ, ಈ ಹುಡುಗಿ ಸುಮ್ಮನೆ ಅಲ್ಲಿ ನಾನು ತಪ್ಕೊಳ್ಳೋಕ್ಕೆ ಬರ್ತಾವ್ರೆ, ಅಲ್ಲಿ ಸೈಡಲ್ಲಿ ಇರೋರೆಲ್ಲ ಸುಮ್ಮನೆ ನೋಡ್ತಾನೆ ಅವ್ರೆ ದಿಗಾವಾಗ, ಯಾರು ಇವ್ರು ಹಿಂಗೆ ಅಂತಂದು ಹೇಳ್ಬಿಟ್ಟು. ಅಕ್ಕ ತುಂಬ ಖುಷಿ ಆಯ್ತಕ್ಕ, ನಿಮ್ಮನ್ನು ನೋಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ ಅಂತಂದು ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ಲು. ಸೊ ನನಗೂ ತುಂಬ ಖುಷಿ ಆಯಿತು. ಹಾಗೆ ಅವಳಿಗೆ ಸ್ವಲ್ಪ ಡೌಟ್ಸ್ ಇತ್ತು, ಅದನ್ನು ತೋರಿಸ್ದೆ. ಸರಿ ಅಂತಂದು ಹೇಳ್ಬಿಟ್ಟು ಏನಾದರೂ ತಿನ್ನೋಣ ಬಾ ಅಂತಂದು ಕರಿತಾ ಇದ್ಲು. ಹಾಗೆ ನಾನೇ ಕೊಡಿಸ್ತೀನಿ, ನೀನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಇದು ಬೇಕ್ರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಇಲ್ಲೇ ಇಟ್ಕೊಂಡು. ಮತ್ತು ಇದು ಇವ್ರ ಜೊತೆಗೆ ಇನ್ನೊಂದು ಹುಡುಗಿ ಬಂದಿತ್ತು, ಅವರು ಪಾಪ ಹೇಳ್ತಿದ್ವಿ ನಾನು ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು ಪಾಪ ಹೋದ್ರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಬೇಕ್ರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ. ಸೊ ಬಿಡ್ತಾನೆ ಇಲ್ಲ ನೋಡಿ, ಈಗ ತಪ್ಕೊಂಡೇ ಓಡಾಡ್ತಾವಳೆ. ನನಗೆ ನಗ್ಗು ಬರ್ತಾಯಿದ್ದು ಸುಮ್ಮನೆ. ಅವ್ಳಿಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲ ಅವಳೆ. ನಾನು ಅವ್ರ ಹಸ್ಬೆಂಡ್ ಹೇಳಿದ್ರಂತೆ ನಿನ್ನನ್ನೆಲ್ಲಿ ಮೀಟ್ ಆಗ್ತಾರೆ ಹೋಗು ಅಂತಂದು ಹೇಳ್ಬಿಟ್ಟು. ಅದಕ್ಕೆ ನಾನು ಮೀಟ್ ಆಗಿದ್ದಕ್ಕೆ ಫುಲ್ ಖುಷಿಯಾಗ್ಬಿಟ್ಟವಳು. ಅಕ್ಕ ತೋರಿಸ್ತೀನಕ್ಕ, ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೋರಿಸ್ತೀನಿ, ನಿನ್ನ ಜೊತೆ ಮಾತಾಡೋದು ವೀಡಿಯೋ ಎಲ್ಲ ಹಾಕಕ್ಕ ನೋಡಲಿ ನಮ್ಮ ಮನೆಯವರು. ಸೊ ನಿನ್ನ ಜೊತೆ ಬಂದು ನಾನು ಕುತ್ಕೊಂಡು ಇದು ತಿಂದಿದ್ದೀನಿ ಅನ್ನೋದೊಂದು ಪ್ರೂಫ್ ಇರಲಿ ಅಕ್ಕ, ಹಾಕಕ್ಕ ಅಂತಂದು ಹೇಳ್ತಾ ಇದ್ಲು. ಸರಿ ಆಯ್ತು, ನೀನು ತಗೋ ಅಂತ ಇಬ್ಬರು ಜಗಳನೇ ಮಾಡ್ಕೊತಿದ್ವಿ ಇಬ್ಬರೂ. ಅದಕ್ಕೆ ನೀನೇ ಹೇಳಕ್ಕ ನೀನು ಏನು ತಿಂದರೆ ಅದೇ ತಿಂತೀನಿ. ನಾನು ಬೇಕ್ರಿ ಐಟಮ್ಸ್ ಅಷ್ಟಾಗಿ ಅವೆಲ್ಲ ತಿನ್ನೋಕೆ ಇಷ್ಟಪಡಲ್ಲ, ಕೇಕು ಇಂಥವೆಲ್ಲನ. ಸೊ ಐಸ್ ಕ್ರೀಮ್ ಅಂದರೆ ಸ್ವಲ್ಪ ಆ ರೀತಿ ತಿಂತೀನಿ. ಕೋಲ್ಡ್ ಇದರಲ್ಲಿ ಚಳಿಯಲ್ಲಿ ಬೇಡ ಅನ್ನಿಸ್ತು, ಆದ್ರೂ ಇನ್ನು ತಿನ್ನಲೇಬೇಕು ಅಂದರೆ ಹುಡುಗಿ, ಅದಕ್ಕೆ ನಾವು ಇನ್ನು ಐಸ್ ಕ್ರೀಮ್ ತೊಗೊಂಡ್ವಿ. ತೊಗೊಂಡು ನಾನೇ ಕೊಡಿಸ್ದೆ ಹೇಳ್ರಿ. ಆಮೇಲೆ ಆ ಹುಡುಗಿ ಹತ್ರ ಕೊಡಿಸಿದ್ರಾ ಅಂತ ಅಂದ್ಕೋಬೇಡಿ ನೀವು. ಸೊ ನಾನೇ ಕೊಡಿಸ್ದೆ. ಸ್ವಲ್ಪ ಜನ ಆವಾಗ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸಲ್ಲಿ ಹೇಳಿದರು, ಸೊ ಬೇರೆಯವರು ಕೊಡಿಸಿದ್ರಲ್ಲ ನೀವು ಕೊಡಿಸ್ಲಿಲ್ವಲ್ಲ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಈ ಸಾರಿ ನಾನೇ ಹೇಳ್ತಾ ಇದ್ದೀನಿ, ನಾನು ಕೊಡಿಸಿದ್ದೀನಿ ಈ ಸಾರಿ. ಈಗ ಐಸ್ ಕ್ರೀಮ್ ತಗೊಂಡು ಇಬ್ಬರು ತಿಂತಾಯಿದ್ರು. ಇಲ್ಲಿ ಪಕ್ಕ ಒಂದು ಹುಡುಗಿ ಕೂತಿದೆ ನೋಡ್ರಿ. ಆ ಹುಡುಗಿ ನನ್ನನ್ನು ಮಾತಾಡ್ಸೋಕ್ಕೆ ಭಯ ಪಡ್ತಿತ್ತಂತೆ. ಆಮೇಲೆ ನಿಧಾನಕ್ಕೆ ಹಂಗೆ ಮಾತಿಗೆ ಬಂದ್ಲು, ಅಕ್ಕ ನನಗೆ ತುಂಬ ಇಷ್ಟ ಅಕ್ಕ ನೀವು, ಆಗಲೇ ನೋಡಿದ ತಕ್ಷಣ ಗುರ್ತಿಡಿದೆ, ನಾನು ಮಾತಾಡ್ಸೋಕ್ಕೆ ಸ್ವಲ್ಪ ಭಯ ಅನ್ಸೋದು ಅಂತಂದು ಹೇಳ್ತು. ಹೌದಾ, ಆ ರೀತಿ ಏನಿಲ್ಲ, ಮಾತಾಡಿಸ್ಬೋದು ಆರಾಮಾಗಿ ಮಾತಾಡ್ತೀನಲ್ಲ ನಾನು, ಏನಕ್ಕೆ ಭಯ ಅಂತ ಅಂದೆ. ಅಲ್ಲ ನೀವು ವೀಡಿಯೋಸಲ್ಲಿ ಪಟ ಅಂತ ಮಾತಾಡ್ತಿರ್ತೀರಾ, ಅದಕ್ಕೆ ಲೈವಲ್ಲಿ ಮಾತಾಡೋಕ್ಕೆ ನನಗೆ ಭಯ ಅನ್ನಿಸ್ತು. ಅಂದರೆ ಮಾತಾಡೋದ್ರಲ್ಲಿ ಏನಿದೆ, ನಾನು ವೀಡಿಯೋಗೆ ಮಾತಾಡ್ತೀನಿ ಅಷ್ಟೇ, ನಿಮ್ಮ ಜೊತೆ ಏನು ಆರಾಮಾಗಿ ಮಾತಾಡ್ತೀನಿ ಅಂತ ಅಂದೆ. ಈಗ ಅದೇ ಹೇಳ್ತಾ ಇದ್ದೆ, ನಾನು ಅಷ್ಟು ದಿನದಿಂದ ನೋಡ್ತಾ ಇದ್ದೆ ಅಕ್ಕ ನಿಮ್ಮ ವೀಡಿಯೋಸ್ ಅಂತಂದೆಲ್ಲನೂ. ಸೊ ತುಂಬ ಖುಷಿ ಆಯ್ತು ಇವರಿಬ್ಬರ ಜೊತೆ ಮಾತಾಡಿ. ಹಾಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಬಿಟ್ಟು ತಿಂದ್ಕೊಂಡು ಅವರು ಮನೆ ಕಡೆ ಹೊರಟರು, ಫೋಟೋಸ್ ಎಲ್ಲ ಇಟ್ಕೊಂಡು. ನಮ್ಮ ಮನೆಯವರು ಒಂದು ಡ್ರೆಸ್ ಕೊಡಿಸ್ತೀನಿ ಬಾ ನಿಮಗೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಇದು ಅಲ್ಲೇ ಆ ಕೇಕ್ ನಾವು ತಿಂದ್ವಲ್ಲ, ಸಾರಿ ಇದು ಐಸ್ ಕ್ರೀಮ್ ತಿಂದ್ವಲ್ಲ ಬೇಕ್ರಿ, ಅದ್ರ ಕೆಳಗಡೆನೇ ಇತ್ತು. ಸೊ ನೋಡೋಣ ಬಾ ಅಂತ ಕರ್ಕೊಂಡು ಬಂದರು. ಇಲ್ಲೆಲ್ಲ ಟ್ರೆಂಡ್ಸ್ ಐಟಮ್ಸ್ ಎಲ್ಲ ಇರ್ತವೆ ಶಾಪಲ್ಲಿ, ಭಾಳ ಚೆನ್ನಾಗಿರುತ್ತೆ ಟಾಪ್ಸ್ ಎಲ್ಲನೂ. ಇಲ್ಲೊಂದು ಆಗಲೇ 3 ಟಾಪ್ಸ್ ತೊಗೊಂಡೋಗಿದ್ದೆ ನಾನು. ಹಾಗೆ ನಮ್ಮ ಮನೆಯವರು ಇನ್ನೊಂದು ಡ್ರೆಸ್ಸು ನಿನಗೆ ಒಂದು ಚೆನ್ನಾಗಿರೋದು ಕೊಡಿಸ್ತೀನಿ ಬಾ ಅಂತಂದು ಕರ್ಕೊಂಡು ಬಂದರು. ಹೌದಾ ಅಂತಂದು ಹೇಳ್ಬಿಟ್ಟು ನಾನು ಬಂದೆ. ಅದರಲ್ಲಿ ಇವರು ಇವೆಲ್ಲ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ನೋಡಿ ಅಂತ ಇದ್ರು. ಅದಕ್ಕೆ ಸ್ಲೀವ್ ಇರಲಿಲ್ಲ, ಸ್ಲೀವ್ ಇಲ್ಲದೆ ಇರೋದೆಲ್ಲ ಬೇಡ ಅಂತಂದೆ ನಾನು. ಸೊ ಆದರೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಹೈಟ್ ಇದ್ದೀರಾ, ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಅಂದರು. ಸೊ ಸ್ಲೀವ್ ಇರೋದೆಲ್ಲ ಜಾಸ್ತಿ ನಾನು ವೇರ್ ಮಾಡಲ್ಲ, ಇಲ್ಲಿ ಎಲ್ಲಾದರೂ ಆ ರೀತಿ ಟ್ರಿಪ್ ಹೋದಾಗ ಇಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ ಹಾಕ್ಕೊಂತೀನಿ. ಸೊ ಅದಕ್ಕೇನಕ್ಕೆ ಅಮೌಂಟ್ ಕೊಟ್ಟು ಬಚ್ಚಿಡೋದು, ಎಲ್ಲೋ ಯಾವಾಗಲೋ ಯೂಸ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ವೇರ್ ಹಾಕ್ಕೊಳ್ಳೋ ಅಂಥದ್ದು, ಇಲ್ಲ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದರೆ ಹಾಕ್ಕೊಳ್ಳೋ ಅಂಥದ್ದು, ಆ ಟೈಪ್ ಡೀಸೆಂಟಾಗಿರೋ ಕಲರ್ ನೋಡ್ತಾ ಇದ್ದೆ. ಆ ಪಿಂಕ್ ಅದೆಲ್ಲ ನೀವು ಟ್ರಯಲ್ ಮಾಡಲೇಬೇಕು ಅಂತ ಅವರು ಪರಿಚಯ ಇರೋರು ಎತ್ತಿಟ್ಟಿದ್ರು. ಅದಕ್ಕೆ ಸರಿ ಟ್ರಯಲ್ ಮಾಡಿಬಿಟ್ಟು ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಸೈಡ್ಗೆ ನನಗೆ ಯಾವ್ಯಾವ ಇಷ್ಟ ಆಯಿತು ಅದನ್ನೆಲ್ಲ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಈಗ ಒಂದು 3 ಡ್ರೆಸ್ ವೇರ್ ಮಾಡ್ಕೊಂಡೆ ಅಷ್ಟೇನು, ಬೇರೆ ಎಲ್ಲ ವೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವ್ರು ಬೇಕಾದ್ರೆ ಇದೆಲ್ಲ ವೇರ್ ಮಾಡ್ಕೊಳ್ಳಿ ಬೇಕಾದರೆ ವೀಡಿಯೋಗೆ ಅಂತಂದು ಹೇಳ್ತಾಯಿದ್ರು. ಸೊ ನಾನು ಬೇಡ ಸುಮ್ಮನೆ ಏನಕ್ಕೆ ಅಷ್ಟೊಂದು ಅಂತಂದು ಹೇಳ್ಬಿಟ್ಟು ಒಂದು 3 ತೊಗೊಂಡು, ಇದು ಕೈಯಲ್ಲಿರೋದು ನನಗೆ ಇಷ್ಟ ಆಯಿತು. ಸೊ ಏನಂದರೆ ವೇರ್ ಮಾಡ್ಕೊಳ್ಳಿಲ್ಲ ಅದು. ಅದಕ್ಕೆ ಒಂದು ಡಾರ್ಕ್ ಪಿಂಕ್ ಪ್ಯಾಂಟು, ಇಲ್ಲ ಒಂದು ಲೈಟ್ ಬೇಬಿ ಪಿಂಕ್ ಆ ಟೈಪ್ ಹಾಕಿದ್ರೆ ಪ್ಯಾಂಟ್ ಸೂಪರಾಗಿರುತ್ತೆ. ಸೊ ನೋಡಿ, ಇದು ಫಸ್ಟ್ ಡ್ರೆಸ್ ನಾನು ವೇರ್ ಮಾಡಿರೋಂಥದ್ದು. ನಮ್ಮ ಮನೆಯವ್ರಿಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಡ್ರೆಸ್ಸು. ಸೆಟ್ ಇದು, ಅದು ಒಂಥರ ಪ್ಲಾಜೋ, ಫುಲ್ ಫ್ಲೇರ್ ಇರೋ ಪ್ಲಾಜೋ ಟೈಪ್ ಬರುತ್ತೆ. ಖಾದಿ ಕಾಟನ್ ಅಂತಾರಲ್ಲ, ಸೇಮ್ ಅದೇ ಥರ ಡ್ರೆಸ್ ಮೆಟೀರಿಯಲ್ ಅದು. ನಾನು ಫಸ್ಟಿಗೆ ಹಾಕಿರೋದು ವೈಟ್ ಅಲ್ಲ, ಕ್ರೀಮ್ ಕಲರ್ ಅದು. ಅದಾದಮೇಲೆ ಪಿಂಕ್ ಸ್ಲೀವ್ಲೆಸ್ ತಕ್ಕೊಂಡೆ, ಮತ್ತು ಇದೊಂದು. ಸೊ ಇದು ತುಂಬ ಚೆನ್ನಾಗಿತ್ತು. ಸೊ ಇದನ್ನು ವೇರ್ ಮಾಡ್ಕೊಂಡು ಬಂದು ತೋರಿಸ್ದೆ. ಇವೆಲ್ಲ ಚೆನ್ನಾಗಿ ಕಾಣ್ತದೆ, ನಿಮಗೆಲ್ಲ ತಗೊಳ್ರಿ ಅಂತ ಹೇಳ್ತಾಯಿದ್ರು. ಇಲ್ಲ ಒಂದು ಡ್ರೆಸ್ ಹೇಳಿದ್ದಾರೆ ನಮ್ಮ ಮನೆಯವರು, ಅದು ಇಷ್ಟಪಟ್ಟು ಪಾಪ ಕರ್ಕೊಂಡು ಬಂದಿದ್ದಾರೆ. ಮತ್ತು ಅಮೌಂಟ್ ಇರುತ್ತೋ ಇಲ್ಲೋ, ಆಮೇಲೆ ನಾನು ತೊಗೊಬಿಟ್ಟು ಬಿಲ್ ಹಾಕ್ಸ್ಬಿಟ್ಟು ಮತ್ತೆ ಕೊಡ್ರಿ ಅಂದರೆ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದರೆ, ಸೊ ಅದಕ್ಕೆ ತಂದಿರ್ತಾರೆ ಇಲ್ಲ, ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಲ್ಲ ತಗೋಬೇಕು ಅಂದರೆ. ಅದಕ್ಕೆ ಬೇಡ, ಒಂದು ಡ್ರೆಸ್ ಹೇಳಿದ್ದಾರೆ, ಒಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಒಂದು ತೊಗೊಂಡೆ. ಸೊ ಯಾವ್ದು ತಗೊಂಡಿರ್ತೀನಿ, ಆ 3 ಡ್ರೆಸ್ಸು ವೇರ್ ಮಾಡಿದ್ನಲ್ಲ
ಅದರಲ್ಲಿ ನಾನು ಯಾವುದು ಸೆಲೆಕ್ಟ್ ಮಾಡಿ ತೊಗೊಂಡೆ ಅನ್ನೋದು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಾನು ತಪ್ಪದೆ ಒಂದು ಯಾವುದಾದ್ರೂ ಒಂದು ಇದಕ್ಕೆ ಹಾಕ್ಕೊತೀನಿ, ಅದನ್ನು ಹಾಕ್ಕೊಂಡಾಗಲೇ ತೋರಿಸ್ತೀನಿ. ಈಗ ವೀಡಿಯೋದಲ್ಲಿ ತೋರಿಸಲ್ಲ ಡ್ರೆಸ್ಸು. ನಾನು ಯಾವುದು ತಗೊಂಡಿದ್ನ ವೇರ್ ಮಾಡಿರೋದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ ತೊಗೊಂಡೆ ಫೈನಲ್ಲಿ ಅನ್ನೋದು ನೀವು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ನನಗೂ ಖುಷಿಯಾಗುತ್ತೆ. ಸೊ ನನ್ನ ಸೆಲೆಕ್ಷನ್ನು ನಿಮ್ಮ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಐಡೆಂಟಿಫೈ ಮಾಡ್ತೀರಾ ಅನ್ನೋದು. ಹಾಗೆ ಅಲ್ಲಿ ತೊಗೊಂಡು ಒಂದು ಡ್ರೆಸ್ ಪರ್ಚೇಸ್ ಮಾಡಿಕೊಂಡು ಹಾಗೆ ಇಲ್ಲಿ ಬಂದು ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ನಿತಿನ್ ಸ್ವಾಮಿ ಮಧ್ಯಾಹ್ನ ಟೈಮೆಲ್ಲ ಮನೆ ಹತ್ರ ಬರ್ತಾ ಇರ್ತಾರೆ. ಸ್ವಲ್ಪ ಹಣ್ಣೆಲ್ಲ ಖಾಲಿಯಾಗಿತ್ತು, ಅದಕ್ಕೆ ಹಣ್ಣು ತಿಂತಾರೆ. ಅದಕ್ಕೆ ತಗೊಂಡೋದ್ರೆ ಪಾಪ ಮನೆಯಲ್ಲಿ ಬಂದಾಗ ಯಾವಾಗಲಾದರೂ ಹಣ್ಣು ಕೊಟ್ಟರೆ ತಿನ್ಕೊಂಡು ಹೋಗ್ತಾರೆ ಅಂತ. ಇನ್ನು ಊಟ ಅದೆಲ್ಲ ಮಾಡಲ್ವಲ್ಲ, ಹಾಗಾಗಿ ಹಣ್ಣೇನಾದರೂ ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಸೊ ಇನ್ನೊಂದು ನಾನು ಅರವಿಂದು ನನಗೆ ಇದು ಓರಿಯೋ ಮಿಲ್ಕ್ ಶೇಕು ಮತ್ತು ಒಂದು ಐಸ್ ಕೇಕ್ ಹೇಳಿದ್ದ ಮರ್ತು ಬಿಟ್ಟಿದ್ದೀನಿ. ಇವತ್ತು ನಿಜ ಮನೇಲಿ ಫುಲ್ ಜಗಳನೇ. ಸಂಜೆ ಹೊತ್ತು ಫುಲ್ಲು ಕಾವೇರಿ ನೀರೆಲ್ಲ ಕಣ್ಣಲ್ಲೇ ಬಂದುಬಿಟ್ಟಿರುತ್ತೆ. ಸೊ ಅಷ್ಟೊಂದು ಅಳ್ತಾನೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹಣ್ಣು ತಗೊಂಡು ಈ ಡ್ರೆಸ್ ತೊಗೊಂಡು ಈ ಒಡವೆ ಇದೆಲ್ಲ ತೊಗೊಂಡು ಬರೋಷ್ಟರಲ್ಲೇ ಟೈಮ್ ಆಗೋಯ್ತು. ಆಮೇಲೆ ಮಧ್ಯೆ ನಾನು ಕಾಟ್ಗುಡ್ಡ ಬಂದಮೇಲೆ ನೆನಪು ಮಾಡ್ಕೊಂಡೆ. ಸೊ ಅಪ್ಪ ಇವತ್ತಿದೆ ನನಗೆ ಅಂತಂದು ಹೇಳ್ಬಿಟ್ಟು ಏನಾದರೂ ಒಂದು ಕೊಡಿಸ್ಬಿಡ್ಬೇಕಷ್ಟೇ. ಈ ಹಣ್ಣು ತಿನ್ನಲ್ಲ ಈಗ. ಹಣ್ಣಂದರೆ ಇಷ್ಟ ಅವನಿಗೆ, ಆದರೆ ಅದು ಅವ್ನು ಹೇಳಿದ್ನಲ್ಲ ಅದು ತೊಗೊಂಡು ಬಂದಿದ್ರೆ ಇದನ್ನು ತಿನ್ನೋನ ಜೊತೆಗೆ. ಇವಾಗ ಅಂತೂ ಮುಟ್ಟಲ್ಲ ಇವತ್ತು ಸಂಜೆ ಹಣ್ಣೇನು. ಹಾಗೆ ನೋಡಿರಿ ನಮ್ಮ ಪಾವಗಡ ಫುಲ್ ಬಸ್ ಸ್ಟಾಪ್ ಫುಲ್ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಫುಲ್ಲು ನಮ್ಮ ಪಾವಗಡ ಫುಲ್ ತೋರಿಸಿಲ್ಲ ಹೇಳಿ, ಸುಮ್ಮನೆ ಬಸ್ ಸ್ಟಾಪ್ ಹಣ್ಣು ತಗೊಂಡಲ್ಲ, ಅದಕ್ಕೋಸ್ಕರ ನಿಮಗೆ ಪಾವಗಡ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ವೀಡಿಯೋದಲ್ಲಿ, ಅದಕ್ಕೋಸ್ಕರ ಈ ಬಸ್ ಸ್ಟಾಪ್ ಆದರೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಬೆಂಗಳೂರು ಸೈಡು ಎಲ್ಲ ಹೋಗಿರ್ತಾರಲ್ಲ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಿಮ್ಗೂ ಅವ್ರಿಗೆ ಎಲ್ರಿಗೂ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿಂದ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲ ತೊಗೊಂಡು ಈಗ ಚಳ್ಳಕೆರೆ ಕ್ರಾಸಿಗೆ ಬಂದ್ವಿ. ಚಳ್ಳಕೆರೆ ಕ್ರಾಸಿಂದ ಹೋಗಬೇಕು ನಮ್ಮೂರಿಗೆ. ಹಾಗಾಗಿ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆ ಕಡೆ. ಸೊ ಮತ್ತೆ ಹೋಗ್ಬಿಟ್ಟು ಮತ್ತೆ ಅಡುಗೆ ಕೆಲಸ ಎಲ್ಲ ಶುರು ಮಾಡಬೇಕು. ಮತ್ತು ಅಡುಗೆ ಎಲ್ಲ ಸ್ವಲ್ಪ ಮಾಡಿದ್ದೆ ಬೆಳಿಗ್ಗೆ ಅಷ್ಟೇ. ಈಗ ಹೋಗ್ಬಿಟ್ಟು ನಿಮಗೆ ಒಡವೆ ಎಲ್ಲ ತೋರಿಸ್ತೀನಿ. ಹಲೋ ಎಲ್ರಿಗೂ, ಈಗ ತಾನೇ ಪಾವಗಡದಿಂದ ಬಂದ್ವಿ. ಸೊ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದಿಬ್ಬರು ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಅವ್ರ ಜೊತೆ ಕುತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಆಗಲೇ. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟೊಂದು ಇಷ್ಟಪಡ್ತಾರೆ ಅಂದರೆ ನಿಜ ಭಾಳ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ ನನಗೇನೆ, ಅಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ. ಹಾಗೆ ನೋಡಿ ನನಗೆ ಹುಷಾರಿಲ್ದಂಗೆ ಆದಾಗಿಂದ ಸ್ವಲ್ಪ ಡಲ್ ಆಗಿದೆ ಮುಖ. ಸ್ವಲ್ಪ ಏನೋ ಒಂಥರ ಬಾಡ್ದಂಗೆ ಮುಖ. ನನಗೆ ಹಂಗೆ ಅನಿಸುತ್ತೆ. ನಿಮ್ಗೆ ಏನಾದರೂ ಆ ರೀತಿ ಅನಿಸುತ್ತಾ? ಸೊ ಸೇಮ್ ನನಗೆ ಅದೇ ರೀತಿನೇ ಅನ್ನಿಸುತ್ತೆ ನೋಡ್ಕೊಂಡ್ರೆ, ಮಿರರಲ್ಲಿ ಮುಖ ನೋಡ್ಕೊಂಡಾಗ. ಸೊ ಇಲ್ಲ ವೀಡಿಯೋದಲ್ಲಿ ನೋಡ್ಕೊಂಡಾಗ ಒಂಥರ ಏನೋ ಡಲ್ಲೆಸ್ ಕಾಣ್ತೈತೆ ಮುಖದಲ್ಲಿ. ಸ್ವಲ್ಪ ಹ್ಯಾಪಿ ಅನ್ನೋದಿಲ್ಲ, ಅಂದರೆ ಮುಖ ಬ್ರೈಟಾಗಿಲ್ಲ ಮುಖ, ಸ್ವಲ್ಪ ಡಲ್ಲಾಗಿದೆ. ಹಾಗೆ ನಾವು ಬಿಡಿಸ್ಕೊಂಡು ಬಂದಿರೋ ಅಂಥ ಒಡವೆ ಇವೆ. ಇದು ನಮ್ಮ ಅಮ್ಮ ಕೊಟ್ಟರೆ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ ಹೇಳ್ರಿ ಪಾಪ. ಸೊ ಇದು ಕೊಟ್ಟಿದ್ರು ಆವಾಗ. ಇದನ್ನು 1 ಟೈಮ್ ಇಲ್ಲ 2 ಟೈಮ್ ಇಟ್ಕೊಂಡಿದ್ದೀನಿ ಅಷ್ಟೇ ಕಿವಿಗೆ. ನೋಡಿ ಹಾಗೆಲ್ಲ ಇದೇ ಥರನೇ ಹಳೇ ಡಿಸೈನು, ಹ್ಯಾಂಗಿಂಗ್ಸ್ ಅಂತಾರಲ್ಲ, ಸೊ ಅದು ಇದು. ಇದಕ್ಕೆ ರಿವರ್ಸ್ ಚೈನ್. ಇದೆಲ್ಲ ಸೆಟ್ ನಮ್ಮ ಅಮ್ಮವ್ರು ಕೊಟ್ಟಿರೋ ಅಂಥದ್ದು. ಸೊ ಈ ಥರ ಇದೆ. ಸೊ ಇವನ್ನ ಇಟ್ಬಿಟ್ಟು ಭಾಳ ದಿನ ಆಗಿತ್ತು. ಸೊ ಹಿಂಗೆ ಒಂದಕ್ಕೊಂದು ಪ್ರಾಬ್ಲಮ್ಸ್ ಬರ್ತಾಯಿದ್ವು, ಅದಕ್ಕೆ ಬಿಡಿಸ್ಕೊಳಕ್ಕೆ ಆಗಲಿಲ್ಲ. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಅಮೌಂಟ್ ಎಲ್ಲ ರೆಡಿ ಮಾಡ್ಕೊಂಡು ಬಿಡಿಸ್ಕೊಂಡು ಬಂದ್ವಿ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನ್. ಇದೊಂದು ಸೆಟ್ ಕೊಟ್ಟಿದ್ರು ಕಿವಿದು, ಮತ್ತು ಒಂದು ಜೊತೆ ಈ ಗುಂಡು ಡ್ರಾಪ್ಸ್ ಅಂತಾರಲ್ಲ ಅದನ್ನು ಕೊಟ್ಟಿದ್ರು. ಅವು ಇಲ್ಲ ಹೋದ್ವು. ಹಾಗೆ ಇದು 2 ಎಳೆದ ಮಾಂಗಲ್ಯ ಚೈನ್ ಇದೆಯಲ್ಲ, ಅದು ನಾವು ಅಮ್ಮವ್ರು ಕೊಟ್ಟಿರೋಂಥದ್ದೇ. 50 ಗ್ರಾಮಿಂದ ಅದು ಕೊಟ್ಟಿದ್ರು. ಮತ್ತು ಇದು ಅಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ. ಹಾಗೆ ಇದು ನೆಕ್ಲೆಸ್ ಮಾಡಿಸ್ಬೇಕಾದ್ರೆ ನಮ್ಮ ಮನೆಯವರು ಅರ್ಧ ಹಾಕಿದ್ರು ಅಮೌಂಟು, ನಮ್ಮ ಅಮ್ಮವ್ರು ಸ್ವಲ್ಪ ಕೊಟ್ಟಿದ್ರು. ಸೊ ಇಲ್ಲ ಬಿಡಿ, ಆ ನೆಕ್ಲೆಸ್ ಏನಿಲ್ಲ ನನ್ನ ಹತ್ರ. ಚಿಕ್ಕದೊಂದು ಸಿಂಪಲ್ ಚೈನ್ ಇತ್ತು, ಅದೂ ನೆಕ್ಲೆಸ್ಸು, ಮತ್ತು ನಮ್ಮ ಮನೆಯವ್ರದ್ದೊಂದು ಚೈನು, ಮತ್ತು ಫಿಂಗರ್ ರಿಂಗ್ಸ್ ಎಲ್ಲ ಇತ್ತು. ಸೊ ಅದೇನಿಲ್ಲ, ಈಗ ಎಲ್ಲ ಹೊರಟೋಯ್ತು. ಇರೋದೀಗ ನಮ್ಮ ಹತ್ರ ಇರೋ ಗೋಲ್ಡ್ ಅಂದರೆ ಇದೇನೆ, ಇದೂ ಮತ್ತು ಒಂದು ಮಾಂಗಲ್ಯ ಚೈನ್ ಇದೆ ಅಷ್ಟೇ. ಸೊ ಇಷ್ಟಿದೆ. ಇರಲಿ, ನಮ್ಮಮ್ಮ ಎಲ್ಲಾದರೂ ಹೋದರೆ ನಮ್ಮಮ್ಮ ಆದರೂ ಇಟ್ಕೊತಾರೆ ಅಂತ ಬಿಡಿಸ್ಕೊಂಡು ಬಂದ್ವಿ. ಸೊ ಇವತ್ತಿದ್ರೂ ಬಿಡಿಸ್ಬೇಕಲ್ಲ, ಬರೀ ಹಿಂಗೆ ಇದು ಅಂತ ಅಂದರೆ ನಮಗೆ ಕಷ್ಟ ಬಂದಾಗ ಹೆಲ್ಪ್ ಆಗುತ್ತೆ. ಸೊ ನಮಗೆ ಕಷ್ಟ ಬಂದಾಗ ಗೋಲ್ಡ್ ಇದ್ದರೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಜನಗಳ ಹತ್ರ ನಾವು ಸ್ವಲ್ಪ ಬೇಗ ಕೇಳೋ ಅಂಥರ ಥರ ಎಲ್ಲ ನಾವು ಸಾಲ ಮಾಡಿಬಿಟ್ರೆ ಕೊಡೋಕ್ಕಾಗದೆ ಮತ್ತೆ ಟಾರ್ಚರ್ ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಗೋಲ್ಡ್ ಇದ್ದರೆ ನಾವು ಆರಾಮಾಗಿ ಆ ರೀತಿ ಬ್ಯಾಂಕ್ಗಳಲ್ಲಿ ಇಟ್ಕೊಂಡು ಸೊ ಬಡ್ಡಿ ಇಂಟ್ರೆಸ್ಟ್ ಒಂದು ನಾವು ಪೇ ಮಾಡ್ತಾ ಬಂದು ಈ ರೀತಿ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆದಮೇಲೆ ಬಿಡಿಸ್ಕೋಬೋದು ಆರಾಮಾಗಿ. ಇಲ್ಲ ಸ್ವಲ್ಪ ಸ್ವಲ್ಪ ಪೇ ಮಾಡ್ಬೋದು ಅಮೌಂಟನ್ನು. ಸೊ ಹಂಗಾಗಿ ನನಗೇನೋ ಗೋಲ್ಡ್ ಇಟ್ಟು ತಗೊಳ್ಳೋದೇ ಅಮೌಂಟ್ ಬೆಸ್ಟ್ ಅನಿಸುತ್ತೆ. ಸೊ ಬೇರೆಯವ್ರನ್ನ ಕೇಳಿ ನಾವು ಚೀಪ್ ಆಗೋದಕ್ಕಿಂತಲೂ ಕಡಿಮೆ ತನ ಆಗೋದಕ್ಕಿಂತಲೂ ಸೊ ಈ ರೀತಿ ಒಡವೆಗಳಿದ್ದರೆ ನಾವೇ ವ್ಯವಹಾರ ಮಾಡ್ಕೋಬೋದು. ಕಷ್ಟ ಕಾಲಗಳಲ್ಲಿ ಹೆಲ್ಪ್ ಆಗುತ್ತೆ ಈ ರೀತಿ ಇದ್ದಾಗ. ಅದಕ್ಕೋಸ್ಕರ ನಾನು ಇವತ್ತು ಬಿಡಿಸ್ಕೊಂಡು ಬಂದೆ. ನಮ್ಮ ಅಮ್ಮವ್ರಿಗೆ ಅಂದರೆ ನಮ್ಮ ಅಮ್ಮನಿಗೆ ಎಲ್ಲಾದರೂ ಹೋದರೆ ಇಡಬೇಕು ಕಿವಿಗೆ ಪಾಪ.
ಸೊ ಎಲ್ಲಾದ್ರೂ ಫಂಕ್ಷನ್ಸ್ಗೆ ನಾನೇನು ಇಟ್ಕೊಳ್ಳಲ್ಲ. ಸೊ ಅವಾಗ ಒಂದು ಮಾಡಿಸ್ದಾಗ ಒಂದು ಸಾರಿ ಇಟ್ಟಿದ್ದೀನಿ ಅಷ್ಟೇ ಇದು. ಸೊ ನನಗೆ ಈಗ ಜುಮ್ಕಿ ಬಂದಿದ್ದಾವಲ್ಲ ಅವು ಭಾಳ ಇಷ್ಟ ಆಗುತ್ತೆ. ನೋಡೋಣ ಮುಂದೆ ಯಾವಾಗಲಾದ್ರೂ ತೊಗೊಳೋದು. ಇವನ್ನಂತೂ ನಾನು ಹಾಕಲ್ಲ, ಯಾಕಂದರೆ ಇವ್ನು ಕೊಟ್ಬಿಟ್ಟು ಹೊಸ ತಗೋಬೋದು. ಆದರೆ ಇದು ನಮ್ಮ ಅಮ್ಮವ್ರು ಕೊಡಿಸಿರೋದಲ್ಲ, ನೆನಪಿಗಿರಲಿ ನನ್ನ ಹತ್ರ ಅಂತ ಸುಮ್ಮನೆ ನೋಡೋಕ್ಕಾದ್ರೂ ಹಂಗೆ ಇಟ್ಕೊಳ್ಳೋಣ ಅಂತ ಇದನ್ನ ಹಂಗೆ ಇಟ್ಕೊತೀನಿ. ಇವನ್ನೇನು ನಾನು ಕೊಟ್ಬಿಟ್ಟು ಗೋಲ್ಡ್ ಅಂಗಡಿಗೆ ಹೊಸ ತಗೊಳಕ್ಕೋಗಲ್ಲ. ಸೊ ಅಮೌಂಟಲ್ಲೇ ತೊಗೊಳ್ಳೋಣ ಅಂದರೆ ಮುಂದೆ. ಸೊ ಈಗಾಗಲ್ಲ ಬಿಡಿ. ಸೊ ಈಗೆಲ್ಲ ತುಂಬ ಕಾಸ್ಟು, ಮುಂದೆ ಇನ್ನೂ ಕಾಸ್ಟ್ ಆಗುತ್ತೆ. ಆದರೆ ನೋಡೋದು, ಒಂದು ವೇಳೆ ತಗೊಳ್ಳೋ ಇದು ಬಂದರೆ ಸಿಚುವೇಶನು ನಮ್ಮ ಕೈಲಿ ಆದರೆ ತೊಗೊಳ್ಳೋದು, ಇಲ್ಲಾಂದರೆ ಬೇಡ. ಇರೋದ್ರಲ್ಲೇ ಖುಷಿಯಾಗಿರೋದು ಅಷ್ಟೇ. ಸೊ ನಾನು ಒಡವೆ ಇಂಥವಕ್ಕೆಲ್ಲ ಜಾಸ್ತಿ ಆಸೆ ಪಡೋಕ್ಕೋಗಲ್ಲ, ಯಾಕಂದರೆ ಅವು ಕಡಿಮೆ ರೇಟಲ್ಲಿ ಬರೋವಂಥವು ಅಲ್ಲ. ಸೊ ಅದು ಅಮೌಂಟ್ ಎಲ್ಲ ಜಾಸ್ತಿ ಕೊಡಬೇಕು. ನಾವು ಒಡವೆ ಎಲ್ಲ ಮಾಡಿಸ್ಬೇಕಂದ್ರೆ ಅಮೌಂಟ್ ನಮ್ಮ ಹತ್ರ ಜಾಸ್ತಿ ಇರಬೇಕು. ಜಾಸ್ತಿ ಇರೋಕ್ಕೆ ಎಲ್ಲಿ, ನಮ್ಮ ಮನೆ ಪ್ರಾಬ್ಲಮ್ಸ್ ಅಂತೆ, ಮನೆ ಖರ್ಚುಗಳು, ಮಕ್ಕಳು ಇದೇ ಆಗುತ್ತೆ. ಹಾಗಾಗಿ ಗೋಲ್ಡ್ ಒಡವೆಗೆಲ್ಲ ಜಾಸ್ತಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ತಗೋಬೇಕು ಅನ್ನೋದು ಒಂದಿರಲ್ಲ ಮನಸ್ಸಲ್ಲಿ. ಸಾಕು ಬಿಡು ಅಂತಂದು ಹೇಳ್ಬಿಟ್ಟು ಇರೋದ್ರಲ್ಲೇ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಒಬ್ಬರು ಸಿಸ್ಟರು ಕಾಮೆಂಟ್ ಮಾಡಿದರು, ನೀವು ನಾನು ಫಸ್ಟು ಸ್ಯಾಲ್ರಿ ವಿಡಿಯೋ ಹಾಕಿದ್ನಲ್ಲ ಯೂಟ್ಯೂಬಲ್ಲಿ, ನೀವು ಜೆನ್ಯೂನ್ ಆಗಿ ಹೇಳಿ ಅದರಲ್ಲಿ ಅಮೌಂಟ್ ಬಂದಿದೆಯಾ ನಿಮಗೆ ಯೂಟ್ಯೂಬಲ್ಲಿ ಅಂತ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಸೊ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಜನ ಹೆಣ್ಮಕ್ಳು ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದಾರೆ. ಸೊ ನನಗೂ ಸ್ಯಾಲ್ರಿ ಬಂದಿದೆ ನಿಜವಾಗ್ಲೂ. ನಾನು ಸುಳ್ಳು ಹೇಳಿ ನಾನು ಅದರಿಂದ ಏನು ತೊಗೊಳ್ಳೋ ಅಂಥದ್ದೇನಿಲ್ಲ. ಸೊ ರಿಯಲಿ ಇರೋದು ಹೇಳ್ತಾ ಇದ್ದೀನಿ, ಅದರಿಂದ ಅಮೌಂಟ್ ಅರ್ನ್ ಮಾಡ್ಬೋದು. ಸೊ ನೀವು ಒಂದ್ಸರಿ ಬೇರೆಯವ್ರನ್ನ ಯಾರಾದರೂ ವಿಚಾರಿಸಿ, ಅವರೇ ಹೇಳ್ತಾರೆ. ಸೊ ಬೇರೆ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರನ್ನ ವಿಚಾರಿಸಿ, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಾನು ಇರೋದಿದ್ದಂಗೆ ಹೇಳ್ತೀನಿ. ಸೊ ಅದಕ್ಕೆ ಅವ್ರಿಗೆ ಕೇಳಿದ್ರು ಕಾಮೆಂಟ್ ಸೆಕ್ಷನಲ್ಲಿ, ಅದಕ್ಕೋಸ್ಕರ ಲೈವಲ್ಲೇ ಹೇಳಿದೆ. ಹಾಗೆ ಗೋಲ್ಡ್ ಕಲೆಕ್ಷನ್ ತೋರಿಸಿ ಒಂದು ಸಾರಿ ನಿಮ್ದೆಲ್ಲನೂ ಅಂತಂದು ಹೇಳಿದ್ರಿ. ಅದಕ್ಕೆ ನಾನು ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಗೋಲ್ಡ್ ಇಲ್ಲ. ಸೊ ಇರೋದು ಇದೊಂದು ಜೊತೆ ವಾಲೆ, ಒಂದು ಮಂಗಲೆ ಚೈನ್ ಇದೆ ಅಷ್ಟೇ, ಇನ್ನೇನು ಇಲ್ಲ. ಗೋಲ್ಡ್ ನನ್ನ ಹತ್ರ ಇತ್ತು, ನೆಕ್ಲೆಸ್ ಇತ್ತು, ಮತ್ತು ನಂದೊಂದು ಸಿಂಪಲ್ ಚೈನ್ ಇತ್ತು, ನಮ್ಮ ಮನೆಯವ್ರದ್ದೊಂದು ಚೈನ್ ಇತ್ತು, ಫಿಂಗರ್ ರಿಂಗ್ಸ್ ಎಲ್ಲ ಇತ್ತು, ಎಲ್ಲ ಹೊರಟೋಯ್ತು. ಅದಕ್ಕೆ ಮುಂದೆ ಏನಾದರೂ ತೊಗೊಂಡ್ರೆ ಪಕ್ಕ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ತೊಗೊಂಡಿಲ್ಲ ಅಂದರೆ ನನ್ನ ಹತ್ರ ಇರೋದು ಇಷ್ಟೇ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.